ನೂತನ ಸಚಿವರ ಸಂಪುಟ ವಿಸ್ತರಣೆಗೆ ಬಿಗ್ ಟ್ವಿಸ್ಟ್ ಅಂತ ಕೇಳಿ ಬರ್ತಾ ಇದೆ. ಮಾಂಕಾಳು ವೈದ್ಯ ಬದಲು ಎಸ್ ಮಲ್ಲಿಕಾರ್ಜುನ್ಗೆ ಸ್ಥಾನ. ಎಸ್ ವೀಕ್ಷಕರೇ ನೋಡಿ, ಟ್ವಿಸ್ಟ್ ಸಿಗ್ತಾ ಇದೆ. ಮಾಂಕಾಳ ವೈದ್ಯ ಔಟ್, ಎಸ್ ಮಲ್ಲಿಕಾರ್ಜುನ್ ಇನ್ನಾಗಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಕೊನೆ ಕ್ಷಣದಲ್ಲಿ ಹೆಸರು ಬದಲಾಯಿಸಿದೆ ಹೈಕಮಾಂಡ್. ಯಾವಾಗ ಬೇಕಾದ್ರೂ ಚೇಂಜಸ್ ಆಗ್ತಾ ಇದ್ದಾವೆ. ಎಸ್ ಮಲ್ಲಿಕಾರ್ಜುನ್ಗೆ ಒಲೆದಿದೆ ಮಂತ್ರಿ ಸ್ಥಾನ. ನೂತನ ಸಚಿವ ಸಂಪುಟ ವಿಸ್ತರಣೆಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬದಲಾವಣೆಗಳಾಗ್ತಾ ಇದ್ದಾವೆ. ಮಾಂಕಾಳು ವೈದ್ಯ ಬದಲು ಎಸ್ ಮಲ್ಲಿಕಾರ್ಜುನ್ಗೆ ಸ್ಥಾನ. ಮಾಂಕಾಳು ವೈದ್ಯ ಬದಲು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸ್ಥಾನ ಕೊಟ್ಟು ಅವರನ್ನ ಸಚಿವ ಸ್ಥಾನದ ಒಳಗೆ ಕರ್ಕೊಳ್ಳಲಾಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಹೆಸರನ್ನ ಹೈಕಮಾಂಡ್ ಬದಲಾಯಿಸಿದೆ. ಶಾಕಿಂಗ್ ನ್ಯೂಸ್ ಅನ್ನೋದಕ್ಕಿಂತ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಸಂಪುಟದಲ್ಲಿ ಇರದೇ ಇರೋದನ್ನ ಕಂಡು ಬಹಳ ಜನರು ಆಶ್ಚರ್ಯಪಟ್ಟಿದ್ರು. ಬಟ್ ಬಹಳ ಜನ ನಿರೀಕ್ಷೆ ಇತ್ತು ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಇದೇ ಇರುತ್ತೆ ಅಂತ ಹೇಳಿ. ಫಸ್ಟ್ ಲಿಸ್ಟ್ ಅಲ್ಲೇ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಬಟ್ ಮಿಸ್ ಆಗಿತ್ತು. ಎರಡನೇ ಲಿಸ್ಟ್ ಅಲ್ಲಿ ಬೇಗ ಹೆಸರು ಕೇಳಿ ಬರುತ್ತೆ ಅಂತ ಇದ್ರು, ಬಟ್ ಬಂದಿರಲಿಲ್ಲ. ಬಹಳ ಆಶ್ಚರ್ಯ ಕೂಡ ಆಗಿತ್ತು. ಇವಾಗ ಮಾಂಕಾಳು ವೈದ್ಯರನ್ನ ಔಟ್ ಮಾಡಿ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಇನ್ನು ಒಳಗಡೆ ತೆಗೆದುಕೊಳ್ಳಲಾಗಿದೆ. ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಸಚಿವರಾಗಿದ್ರು. ಈ ಬಾರಿ ಅವರ ಹೆಸರು ಬಂದಿರಲಿಲ್ಲ. ಬಟ್ ಇವಾಗ ಲಾಸ್ಟ್ ಕ್ಷಣ, ಕೊನೆಯ ಕ್ಷಣದಲ್ಲಿ ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಂಡಿದೆ. ಮಾಂಕಾಳು ವೈದ್ಯ ಬದಲು ಎಸ್ ಮಲ್ಲಿಕಾರ್ಜುನ್ಗೆ ಸ್ಥಾನವನ್ನ ಕೊಟ್ಟಿದೆ ಹೈಕಮಾಂಡ್. ಮಾಂಕಾಳು ವೈದ್ಯ ಔಟ್ ಆಗಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಇನ್ ಆಗಿದ್ದಾರೆ. ಕೊನೆ ಕ್ಷಣದಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಎಸ್ ಮಲ್ಲಿಕಾರ್ಜುನ್ ಅವರು ಅಂದ್ಕೊಂಡಿದ್ರು ಏನ್ ನನ್ನ ಹೆಸರೇ ಬರಲಿಲ್ಲ ಅಂತ ಹೇಳಿ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ನಾನು ಸಚಿವನಾಗಿದ್ದೀನಿ. ಹೈಕಮಾಂಡ್ ಹತ್ರ ಕೂಡ ನಾನು ಗುರುತಿಸ್ಕೊಂಡಿದ್ದೀನಿ. ಯಾಕೆ ನನ್ನ ಹೆಸರು ಬರಲಿಲ್ಲ ಅಂತ ಹೇಳಿ ಎಸ್ ಮಲ್ಲಿಕಾರ್ಜುನ್ ಕೂಡ ಆಶ್ಚರ್ಯವಾಗಿದ್ರು. ಬಟ್ ಕೊನೆಯ ಕ್ಷಣದಲ್ಲಿ ಹೈಕಮಾಂಡ್ ಎಂಥದ್ದೊಂದು ಬದಲಾವಣೆಯನ್ನ ತಂದಿದೆ. ಇವಾಗ ಮಾಂಕಾಳು ವೈದ್ಯರ ಬದಲಿಗೆ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದೆ ಹೈಕಮಾಂಡ್. ಪ್ರಮಾಣ ವಚನ ಸ್ವೀಕಾರ ಆಗುವವರೆಗೂ ಅಥವಾ ಫೈನಲ್ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವವರೆಗೂ ಕೂಡ ಇಂಥದ್ದು ನಾವು ನಿರೀಕ್ಷೆ ಮಾಡಲೇಬಹುದು. ನಿರೀಕ್ಷೆಗಳು ಮಾಡಬಹುದು. ಯಾಕಂತ ಹೇಳಿದ್ರೆ ಬದಲಾವಣೆಗಳು ಆಗಬಹುದು. ಗ್ಯಾರಂಟಿ ಸರ್ಕಾರದಲ್ಲಿ ಸಚಿವರಿಗೆ ಗ್ಯಾರಂಟಿ ಇಲ್ವಾ? ಹಾಗಾದ್ರೆ 4 ಗಂಟೆವರೆಗೂ ಯಾರ ಸ್ಥಾನ ಗ್ಯಾರಂಟಿ ಇಲ್ವಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗಳಿದಾವೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ವಾಟ್ ಹ್ಯಾಪನ್ಡ್? ಏನಾಗ್ತಾ ಇದೆ? ಬದಲಾವಣೆಗಳು ಕಾಣ್ತಾ ಇದ್ದಾವೆ. ಫೈನಲ್ ಪಟ್ಟಿಯಲ್ಲೂ ಚೇಂಜಸ್ ಯಾಕೆ ಹಾಗಾದ್ರೆ ಅನ್ನುವ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಒಂದೇ ಗಂಟೆಯಲ್ಲಿ ಕಾಂಗ್ರೆಸ್ ಯು ಟರ್ನ್ ಹೊಡಿತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದ್ದಾವೆ. ಶಾಮನೂರು ಫ್ಯಾಮಿಲಿ ಕೈ ಬಿಡಿಸಿದ್ದು ಯಾರು? ಸಚಿವ ಸ್ಥಾನ ತಪ್ಪಿಸಿದ್ದು ಯಾರು? ಮತ್ತೆ ಸೇರಿಸಿದ್ದು ಯಾರು ಅನ್ನುವಂತ ಪ್ರಶ್ನೆಗಳಿದಾವೆ. ಎಸ್ ಮಲ್ಲಿಕಾರ್ಜುನ್ಗೆ ಮತ್ತೆ ಸಚಿವ ಸ್ಥಾನ ಸಿಕ್ಕಿದೆ ಇವಾಗ. ಹಾಗಾದ್ರೆ ಯಾರು ತಪ್ಪಿಸಿದ್ರು ಸಚಿವ ಸ್ಥಾನವನ್ನ? ರಾಹುಲ್ ಗಾಂಧಿ ಫೈನಲ್ ಮಾಡಿದ್ದ ಪಟ್ಟಿಗೆ ಮತ್ತೆ ಸರ್ಜರಿ ಆಗ್ತಾ ಇದೆ. ಇನ್ನಷ್ಟು ಸೆಲೆಬ್ರೇಷನ್ ಮಾಡ್ತಿದ್ದ ಮಾಂಕಾಳು ವೈದ್ಯಗೆ ಶಾಕ್ ಆಗಿದೆ. ಇಷ್ಟೊತ್ತು ಕೂಡ ಅವರು ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಮತ್ತಷ್ಟು ಹೆಸರುಗಳು ಬದಲಾಗ್ತಾವ ಅನ್ನುವಂತ ಪ್ರಶ್ನೆಗಳಿದಾವೆ.